ಹಲೋ ಎವ್ರಿವನ್. ನಾವು SSC ಮತ್ತೆ ರೈಲ್ವೇಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಹಾಗೆ ಜನರಲ್ ಸ್ಟಡೀಸ್ ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಹೊಸದಾಗಿ ಒಂದು ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಆದಂತಹ ಪಾಲಿಟಿ, ಎಕಾನಮಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ರಿಲೇಟೆಡ್ ಕ್ಲಾಸಸ್ ನ ತಗೊಂತೀವಿ. ಇಲ್ಲಿ ಯಾವ ತರ ಅಂದ್ರೆ ಏನು ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಯಾವ ಟಾಪಿಕ್ ಇಂದ ಮೇಜರ್ ಆಗಿ ಕ್ವಶನ್ಸ್ ಬರುತ್ತೆ, ಸೊ ಆ ಟಾಪಿಕ್ ನ ಪಿಕ್ ಮಾಡಿ MCQs ನ ಸಾಲ್ವ್ ಮಾಡ್ತಾ ಅದ್ರ ಜೊತೆಗೆ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ಡಿಸ್ಕಷನ್ ಮಾಡ್ಬೇಕು ಅಂದ್ರೆ ಸೊ ಕಮೆಂಟ್ ಮಾಡಿ ಆ ಟಾಪಿಕ್ಸ್ ಕೂಡ ಪಿಕ್ ಮಾಡಿ ಕ್ಲಾಸಸ್ ನ ತಗೊಂತೀವಿ. ಇದು SSC ಮತ್ತೆ ರೈಲ್ವೇಸ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪ್ರಿಪೇರ್ ಆಗ್ತಿರೋ ಅವ್ರಿಗೂ ಕೂಡ ಶೇರ್ ಮಾಡಿ, ಸೊ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಪ್ರಿಯಾಂಬಲ್ ಬಗ್ಗೆ ಏನೇನೆಲ್ಲ ಕ್ವಶನ್ಸ್ ಕೇಳಿದರೆ ಅಥವಾ ಏನೇನೆಲ್ಲ ಕ್ವಶನ್ಸ್ ಕೇಳ್ಬೋದು, ಪಾಸಿಬಲ್ ಕ್ವಶನ್ಸ್ ಏನೇನ್ ಬರ್ಬೋದು, ಅದ್ರ ಜೊತೆಗೆ ಏನೇನೆಲ್ಲ ಕಾನ್ಸೆಪ್ಟ್ ಬರುತ್ತೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನಿಮ್ಗೆ ಗೊತ್ತಿರುತ್ತೆ ನಮ್ ಕಾನ್ಸ್ಟಿಟ್ಯೂಷನ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಆನ್ January 26, 1915 ಅಲ್ಲಿ ಇದು ಜಾರಿಗೆ ಬರುತ್ತೆ ನಮ್ ಕಾನ್ಸ್ಟಿಟ್ಯೂಷನ್. ಸೊ ಅದ್ರಲ್ಲಿ ನಮ್ಗೆ ಪ್ರಿಯಾಂಬಲ್ ಅಂತ ಬರುತ್ತೆ. ಪ್ರಿಯಾಂಬಲ್ ಅಂದ್ರೆ ಮುನ್ನುಡಿ ಅಂತ ಹೇಳಿ. ಸೊ ಈ ಪ್ರಿಯಾಂಬಲ್ ಅಲ್ಲಿ ಏನಿದೆ ಅಂತಂದ್ರೆ ಲೈಕ್ ಇಲ್ಲಿ ನಮ್ ನೇಚರ್ ಆಫ್ ಸ್ಟೇಟ್ ಯಾವ ತರ ಇದೆ, ಇಟ್ ಸೋರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು, ಮತ್ತೆ ಏಮ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದೆಲ್ಲಾನು ಕೂಡ ಈ ಪ್ರಿಯಾಂಬಲ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಫಸ್ಟ್ ನಾವು ಏನು ಸೋರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ನಮ್ಗೆ ಇಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ. ಅಂದ್ರೆ ನಾವು ನಮ್ಮ ಇಂಡಿಯಾದ ಏನು ಜನಗಳೇ ಈ ಒಂದು ಸೋರ್ಸ್ ಅಂತ ಅನ್ಬಿಟ್ಟು ಇದನ್ನ ಮೆನ್ಷನ್ ಮಾಡಿದ್ದಾರೆ. ಹ್ಯಾವಿಂಗ್ ಸೊಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅಂದ್ರೆ ಈ 5 ವರ್ಡ್ಸ್ ಏನಿದೆಯಲ್ಲ ಇದು ನಮ್ಮ ನೇಚರ್ ಆಫ್ ಸ್ಟೇಟ್ ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ನಮ್ಮ ಈ ಒಂದು ಕಂಟ್ರಿ ಯಾವ ತರ ನೇಚರ್ ಆಫ್ ಸ್ಟೇಟ್ ಹೇಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸಾವರಿನ್ ಅಂತ ಬಂದ್ರೆ ನಮ್ದು ಸಾರ್ವಭೌಮ ರಾಷ್ಟ್ರ, ಸೋಷಿಯಲಿಸ್ಟ್ ಸಮಾಜವಾದಿ, ಸೆಕ್ಯುಲರ್ ಜಾತ್ಯತೀತ, ಡೆಮೋಕ್ರೆಟಿಕ್ ಅಂದ್ರೆ ಪ್ರಜಾಪ್ರಭುತ್ವ, ರಿಪಬ್ಲಿಕ್ ಅಂತ ಬಂದ್ರೆ ಗಣರಾಜ್ಯ. ಇದೆಲ್ಲ ವರ್ಡ್ಸ್ ಪರ್ಟಿಕ್ಯುಲರ್ ಮೀನಿಂಗ್ ಇದೆ. ಇದನ್ನ ನಾವು MCQ ಡಿಸ್ಕಸ್ ಮಾಡ್ತಾ ಅವಾಗ ಏನೋ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏಮ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಅಂತ ನೋಡಿದ್ರೆ ಏನು ಜಸ್ಟಿಸ್ ಆಗಿರ್ಬೋದು, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಜಸ್ಟಿಸ್ ಅಲ್ಲಿ ಬಂದ್ರೆ ನಮ್ಗೆ ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಜಸ್ಟಿಸ್ ಅಂತ ಬರುತ್ತೆ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ನೆಕ್ಸ್ಟ್ ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ opportunity. Next to fraternity, assuring the dignity of the individual and the unity and integrity of the nation. ಇದೆಲ್ಲ ಏಮ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಫೈನಲಿ ಏನ್ ಹೇಳಿದರೆ ಯಾವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಅಡಾಪ್ಟ್ ಮಾಡ್ಕೊಂಡಿದ್ದು ಅಂತ ಹೇಳಿ ಇದನ್ನ 26 ನವೆಂಬರ್ 1949 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು. ಬಟ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಆನ್ January 26, 1915 ಅಲ್ಲಿ ಏನಾಗುತ್ತೆ ಜಾರಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ನಾವು ಇದು ನಮ್ದ ಪ್ರಿಯಾಂಬಲ್ ಇರೋದು. ಸೊ ಇದ್ರ ರಿಲೇಟೆಡ್ ಏನೇನೆಲ್ಲ ಕ್ವಶನ್ಸ್ ಬರ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ದಿ ಐಡಿಯಾ ಆಫ್ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇನ್ ದಿ ಪ್ರಿಯಾಂಬಲ್ ಈಸ್ ಇನ್ಸ್ಪೈರ್ಡ್ ಬೈ. ಈ ಒಂದು ಏನು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತ ನಮ್ಮ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಇದನ್ನ ಎಲ್ಲಿಂದ ತಗೊಂಡಿರೋದು ಅಂತ ಹೇಳಿ, ಸೊ ಇದನ್ನ ಫ್ರೆಂಚ್ ರೆವಲ್ಯೂಷನ್ ಇಂದ ತಗೊಂಡಿರೋದು. ಅವರು ನಿಮ್ಗೆ ಇಲ್ಲಿ ತುಂಬಾನೇ ಆಪ್ಷನ್ಸ್ ಕೊಟ್ಟಿದ್ದಾರೆ, ರಷ್ಯನ್ ರೆವಲ್ಯೂಷನ್, ಅಮೆರಿಕನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್, ಗ್ಲೋರಿಯಸ್ ರೆವಲ್ಯೂಷನ್ ಅಂತ. ಬಟ್ ಈ ಒಂದು 3 ವರ್ಡ್ಸ್ ನ ಫ್ರೆಂಚ್ ರೆವಲ್ಯೂಷನ್ ಇಂದ ಏನು ತಗೊಂಡಿರೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಿಚ್ ವರ್ಡ್ ವಾಸ್ ಆಡೆಡ್ ಟು ದಿ ಪ್ರಿಯಾಂಬಲ್ ಬೈ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? ಸಾವರಿನ್, ಸೋಷಿಯಲಿಸ್ಟ್, ರಿಪಬ್ಲಿಕ್, ಡೆಮೋಕ್ರೆಟಿಕ್. ಇಲ್ಲಿ ನಮಗೆ 42nd ಅಮೆಂಡ್ಮೆಂಟ್ ಅಲ್ಲಿ 3 ವರ್ಡ್ಸ್ ನ ಆಡ್ ಮಾಡ್ತಾರೆ. ಒಂದು ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತೆ ಇಂಟಿಗ್ರಿಟಿ ಅಂತ ಹೇಳಿ. ಮುಂಚೆ ಈ 3 ವರ್ಡ್ಸ್ ನಮ್ಮ ಪ್ರಿಯಾಂಬಲ್ ಅಲ್ಲಿ ಇರೋದಿಲ್ಲ. ಸೊ ಈ 3 ವರ್ಡ್ಸ್ ನ ಆಡ್ ಮಾಡೋದು 42nd ಅಮೆಂಡ್ಮೆಂಟ್ ಅಲ್ಲಿ. ಯಾವುದು? ಸೋಷಿಯಲಿಸ್ಟ್ ಒಂದು, ಸೆಕ್ಯುಲರ್ ಒಂದು, ಮತ್ತೆ ಇಂಟಿಗ್ರಿಟಿ ಅಂತ ಹೇಳಿ. ಸೊ ನಿಮ್ಗೀಗ ಆಪ್ಷನ್ ನ ಎಲಿಮಿನೇಟ್ ಮಾಡ್ಬೋದು. ಸೊ ಇಲ್ಲಿ ಬಿ ಆಪ್ಷನ್ ಬರುತ್ತೆ. ಸಾವರಿನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇರುತ್ತೆ, ರಿಪಬ್ಲಿಕ್, ಡೆಮೋಕ್ರೆಟಿಕ್ ಇದೆಲ್ಲ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುತ್ತೆ. ಬಟ್ ಸೋಷಿಯಲಿಸ್ಟ್ ಏನ್ ಮಾಡ್ತಾರೆ 42nd ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ದಿ ಪ್ರಿಯಾಂಬಲ್ ಡಿಕ್ಲೇರ್ಸ್ ಇಂಡಿಯಾ ಟು ಬಿ. ಈ ಪ್ರಿಯಾಂಬಲ್ ನಮ್ಮ ಇಂಡಿಯಾನ ಯಾವ ತರ ಡಿಕ್ಲೇರ್ ಮಾಡಿದೆ ಅಂದ್ರೆ ನೇಚರ್ ಆಫ್ ಸ್ಟೇಟ್ ಏನಿದೆ? ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್.
ನೀವು ನೋಡಿದ್ರೆ ಆಲ್ರೆಡಿ ನಮ್ ನೇಚರ್ ಆಫ್ ಸ್ಟೇಟ್ ಬಂದು ಏನೋ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಬಟ್ ಸಮಟೈಮ್ಸ್ ಏನ್ ಕ್ವಶನ್ಸ್ ಕೇಳ್ತಾರೆ, ದಿ ನೇಚರ್ ಆಫ್ ಸ್ಟೇಟ್ ಅಟ್ ದ ಟೈಮ್ ಆಫ್ ಏನೋ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದ್ರೆ 1915 ಅಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಜಾರಿ ಆಯ್ತು. ಆ ಟೈಮ್ ಅಲ್ಲಿ ನಮ್ ನೇಚರ್ ಆಫ್ ಸ್ಟೇಟ್ ಏನಾಗಿತ್ತು, ಡೆಮೋಕ್ರೆಟಿಕ್ ಆಗಿತ್ತು, ಸಾವರಿನ್ ಆಗಿತ್ತು, ರಿಪಬ್ಲಿಕ್ ಆಗಿತ್ತು, ಬಟ್ ನಾಟ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್. ಈಗ ಅಟ್ ಪ್ರೆಸೆಂಟ್ ನೋಡೋದಾದ್ರೆ ನಮ್ ನೇಚರ್ ಆಫ್ ಸ್ಟೇಟ್ ಬಂದು ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್. ಓಕೆ, ನೆಕ್ಸ್ಟ್ ಕ್ವಶನ್. ದಿ ಟರ್ಮ್ ಸೆಕ್ಯುಲರ್ ಇನ್ ದಿ ಪ್ರಿಯಾಂಬಲ್ ಮೀನ್ಸ್. ಪ್ರಿಯಾಂಬಲ್ ಅಲ್ಲಿ ಸೆಕ್ಯುಲರ್ ಅಂತ ವರ್ಡ್ ಇದೆ. ಸೊ ಹಂಗಂದ್ರೆ ಏನು ಅಂತ ಹೇಳಿ, ಸ್ಟೇಟ್ ರಿಲಿಜಿಯನ್ ಇನ್ ಹಿಂದೂಯಿಸಂ, ಸ್ಟೇಟ್ ಹ್ಯಾಸ್ ನೋ ರಿಲಿಜಿಯನ್, ಓನ್ಲಿ ಮೈನಾರಿಟೀಸ್ ಆರ್ ಪ್ರೊಟೆಕ್ಟೆಡ್, ರಿಲಿಜಿಯನ್ ಇಸ್ ಬ್ಯಾನ್ಡ್. ಇಲ್ಲಿ ಸೆಕ್ಯುಲರ್ ಅಂದ್ರೆ ಜಾತ್ಯತೀತ ಅಂತ ಬರುತ್ತೆ. ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ ಅಥವಾ ಕ್ಯಾಸ್ಟ್ ಗೆ ಇಂಪಾರ್ಟೆನ್ಸ್ ಕೊಡದೆ ಎಲ್ಲ ಒಂದು ಸರ್ವ ಧರ್ಮಗಳಿಗೂ ಏನೋ ಒಂದು ಸಮಾನವಾದಂತಹ ಅವಕಾಶವನ್ನ ಕೊಡೋದು. ಅಂದ್ರೆ ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ರಿಲಿಜಿಯನ್ ಅಂತ ಇಲ್ಲ. ಸೊ ಅದನ್ನ ಏನು ಸೆಕ್ಯುಲರ್ ಅನ್ನೋದು ಅದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಏನ್ ಆಪ್ಷನ್ ಆಗುತ್ತೆ, ಸ್ಟೇಟ್ ಆಸ್ ನೋ ರಿಲಿಜಿಯನ್. ಅಂದ್ರೆ ಪರ್ಟಿಕ್ಯುಲರ್ ಒಂದು ಅಫಿಷಿಯಲ್ ರಿಲಿಜಿಯನ್ ಅಂತ ಇಲ್ಲ, ಎಲ್ಲಾ ರಿಲಿಜಿಯನ್ಸ್ಗೂ ಒಂದು ಈಕ್ವಲ್ ಅಪಾರ್ಚುನಿಟೀಸ್ ನ ಕೊಡ್ತಾರೆ. ಸೊ ಏನಾಗುತ್ತೆ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಹೂ ಡಿಸ್ಕ್ರೈಬ್ಡ್ ದಿ ಪ್ರಿಯಾಂಬಲ್ ಆಸ್ ದಿ ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ನ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿದ್ದು ಯಾರು ಅಂತ ಅನ್ಬಿಟ್ಟು ಕೇಳ್ತಿದ್ದಾರೆ. ಇಲ್ಲಿ ನಮ್ಗೆ ಆಪ್ಷನ್ ಸಿ, ಎನ್.ಎ. ಪಾಲ್ಕಿವಾಲಾ. ಇವರು ಏನೋ ಪ್ರಿಯಾಂಬಲ್ ನ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತಾರೆ. ಅದೇ ತರ ಇನ್ನು ಬೇರೆ ಕೆ.ಎಂ. ಮುನ್ಷಿ ಇರ್ಬೋದು, ಅವ್ರು ಏನ್ ಅಂತ ಹೇಳ್ತಾರೆ, ಹೊರೋಸ್ಕೋಪ್ ಆಫ್ ಅವರ್ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತಾರೆ ಪ್ರಿಯಾಂಬಲ್ ನ. ಅದೇ ತರ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಬಂದಿ ಏನೋ ನಮ್ಮ ಕಾನ್ಸ್ಟಿಟ್ಯೂಷನ್ ದಿ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಮತ್ತೆ ಜವೆಲ್ ಸೆಟ್ ಅಂತ ಕೂಡ ಹೇಳ್ತಾರೆ. ಯಾರು, ಪಂಡಿತ್ ಠಾಕೂರ್ ದಾಸ್ ಭಾರ್ಗವ. ನೆಕ್ಸ್ಟ್ ಅರ್ನೆಸ್ಟ್ ಬಾರ್ಕರ್, ಇವ್ರು ಏನಂತ ಹೇಳ್ತಾರೆ, ಕೀ ನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸೊ ಸಮಟೈಮ್ಸ್ ನಿಮ್ಗೆ ಈ ತರ ಡೈರೆಕ್ಟ್ ಆಗಿ ಕೇಳ್ತಾರೆ. ಈಗ ಏನೋ ಜವೆಲ್ ಸೆಟ್ ಅಂತ ಹೇಳ್ದವ್ರ ಯಾರು, ಆಪ್ಷನ್ಸ್ ನ ಕೊಡ್ಬೋದು. ಸೊ ಏನಾಗುತ್ತೆ ಆನ್ಸರ್, ಪಂಡಿತ್ ಠಾಕೂರ್ ದಾಸ್ ಭಾರ್ಗವ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್. ಅಡಾಪ್ಟ್ ಮಾಡ್ಕೊಂಡಿದ್ದು ಡೇಟ್ ಬೇರೆ ಇರುತ್ತೆ, ವಿಚ್ ಕೇಮ್ ಇನ್ ಟು ಫೋರ್ಸ್ ಅದು ಡೇಟ್ ಬೇರೆ ಇದೆ. ಸೊ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ, 26th November 1949 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು. ಬಟ್ ಯಾವಾಗ ಅದು ಕಂಪ್ಲೀಟ್ ಆಗಿ ಅಂದ್ರೆ ಜಾರಿಗೆ ಬಂದಿದ್ದು ಅಂದ್ರೆ 26th January 1950. ಸೊ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋ ಡೇಟ್ ಕಳ್ತಿದ್ದಾರೆ. ಸೊ ಬಿ ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಂಡೆ, ಅಡಾಪ್ಟ್ ಮಾಡ್ಕೊಂಡಿದ್ದ ಡೇಟೇ ಬೇರೆ, ಬಟ್ ವಿಚ್ ಕೇಮ್ ಇನ್ ಟು ಫೋರ್ಸ್ ಬಂದು January 26, 1915 ಅಲ್ಲಿ. ಸೊ ಅಡಾಪ್ಟ್ ಮಾಡ್ಕೊಂಡಿದ್ದ ಟೈಮಲ್ಲಿ ಸಮ್ ಪ್ರಾವಿಷನ್ಸ್ ಮಾತ್ರನೇ ಅವರು ಏನೋ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಬಟ್ ಕಂಪ್ಲೀಟ್ ಎಲ್ಲಾ ಕಾನ್ಸ್ಟಿಟ್ಯೂಷನ್ಸ್ ಎಲ್ಲಾ ಪ್ರಾವಿಷನ್ಸ್ ಇಂಪ್ಲಿಮೆಂಟ್ ಆಗಿದ್ದು ನಮ್ಗೆ ಯಾವಾಗ, January 26, 1915 ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದಿ ಪ್ರಿಯಾಂಬಲ್. ಇಲ್ಲಿ ಕೊಟ್ಟಿರೋ ವರ್ಡ್ಸ್ ಅಲ್ಲಿ ಯಾವ ವರ್ಡ್ ನ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ. ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ, ಫೆಡರಲಿಸಂ. ನೀವು ಆಲ್ರೆಡಿ ನೋಡಿದೀರಾ. ಏನೋ ಆಬ್ಜೆಕ್ಟಿವ್ಸ್ ಅಂತ ತಗೊಂಡ್ರೆ ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಆಗಿರ್ಬೋದು, ಫ್ರೆಟರ್ನಿಟಿ, ಇದೆಲ್ಲ ಆಬ್ಜೆಕ್ಟಿವ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಬಟ್ ಫೆಡರಲಿಸಂ ಅನ್ನೋ ವರ್ಡ್ ನಮ್ಮ ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಏನು ಪ್ರಿಯಾಂಬಲ್, ಫೆಡರಲಿಸಂ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ದಿ ಪ್ರಿಯಾಂಬಲ್ ಸ್ಟಾರ್ಟ್ ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ನಮ್ಮ ಪ್ರಿಯಾಂಬಲ್ ಯಾವ ವರ್ಡ್ ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಇಲ್ಲಿ ವಿ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ವಿ ದಿ ಪೀಪಲ್ ಆಫ್ ಇಂಡಿಯಾ. ಓಕೆ, ಸೆಕೆಂಡ್ ಆಪ್ಷನ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ, ವಿ ದಿ ಪೀಪಲ್ ಆಫ್ ಇಂಡಿಯಾ. ಸೊ ಅದು ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು, ವಿಚ್ ಕೇಸ್ ಡಿಕ್ಲೇರ್ ದಟ್ ಪ್ರಿಯಾಂಬಲ್ ಇಸ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಕೂಡ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡಿದ್ದು ಯಾವ ಕೇಸಲ್ಲಿ. ಇದು ನಮ್ಗೆ ಕೇಶವಾನಂದ ಭಾರತಿ ಕೇಸ್ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಮ್ಗೆ ಬೇರುಬಾರಿ ಯೂನಿಯನ್ ಕೇಸ್ ಅಂತ ಇರುತ್ತೆ. ಆ ಕೇಸಲ್ಲಿ ಪ್ರಿಯಾಂಬಲ್ ಇಸ್ ಏನು ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿರುತ್ತೆ, ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಬಟ್ ಕೇಶವಾನಂದ ಭಾರತಿ ಕೇಸಲ್ಲಿ ಏನ್ ಮಾಡುತ್ತೆ, ಡಿಕ್ಲೇರ್ ಮಾಡುತ್ತೆ ಪ್ರಿಯಾಂಬಲ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇವನ್ ಪ್ರಿಯಾಂಬಲ್ ನು ಕೂಡ ಅಮೆಂಡ್ಮೆಂಟ್ ಮಾಡಬಹುದು ಅಂಡರ್ ಆರ್ಟಿಕಲ್ 368. ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಾಗಬಾರ್ದು, ವಯೋಲೇಟ್ ಆಗಬಾರ್ದು. ಇದನ್ನ ಏನ್ ಮಾಡ್ತಾರೆ, ಕೇಶವಾನಂದ ಭಾರತಿ ಕೇಸಲ್ಲಿ ಡಿಕ್ಲೇರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ರೆ,
ಹೌ ಮೆನಿ ಟೈಪ್ಸ್ ಆಫ್ ಜಸ್ಟಿಸ್ ಆರ್ ಮೆನ್ಷನ್ಡ್ ಇನ್ ದಿ ಪ್ರಿಯಾಂಬಲ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಜಸ್ಟಿಸ್ ನ ಏನು ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಒಂದು ಸೋಷಿಯಲ್ ಜಸ್ಟಿಸ್, ಮತ್ತೆ ಎಕನಾಮಿಕ್ ಜಸ್ಟಿಸ್, ಮತ್ತೆ ಪೊಲಿಟಿಕಲ್ ಜಸ್ಟಿಸ್. ಟೋಟಲ್ 3 ಟೈಪ್ಸ್ ಆಫ್ ಜಸ್ಟಿಸ್ ಅಂತ ಅನ್ಬಿಟ್ಟು ಏನು ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿರೋದು. ಸೊ ಏನು ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಜಸ್ಟಿಸ್. Okay, next question. Which of the following words in the preamble implies that India is internally and externally independent? ಅಂದ್ರೆ ಈ ಇಂಡಿಯಾ ಇಸ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ಅಂತ ಯಾವ ವರ್ಡ್ ಏನು ಇಂಡಿಕೇಟ್ ಮಾಡುತ್ತೆ? ಅಂದ್ರೆ ಈ ಏನು ನಮ್ಮ ಇಂಟರ್ನಲ್ ಡಿಸಿಷನ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಡಿಸಿಷನ್ಸ್ ಆಗಿರ್ಬೋದು, ಅದನ್ನ ಕಂಪ್ಲೀಟ್ಲಿ ಇಂಡಿಯಾನೇ ತಗೊಳುತ್ತೆ. ಇಲ್ಲಿ ಯಾವುದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗಿಲ್ಲ, ಏನಿಲ್ಲ. ಸೊ ಅದನ್ನ ಇಂಡಿಕೇಟ್ ಮಾಡೋದು ಸಾವರಿನ್ ಅಂತ ಹೇಳಿ. ಸಾವರಿನ್ ಅಂದ್ರೆ ಸಾರ್ವಭೌಮ ಅಂತ ಮೀನಿಂಗ್ ಬರುತ್ತೆ. ಸೊ ಈ ಸಾವರಿನ್ ಅನ್ನೋ ವರ್ಡ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಂಡಿಯಾ ಇಸ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Which part of the constitution reflects the philosophy and ideals of the constitution? ಯಾವ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ರಿಫ್ಲೆಕ್ಟ್ಸ್ ದಿ ಫಿಲಾಸಫಿ ಅಂಡ್ ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಅಂದ್ರೆ ಕಂಪ್ಲೀಟ್ ಏನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದ್ರ ಫಿಲಾಸಫಿ ಅಥವಾ ಐಡಿಯಲ್ಸ್ ನ ಯಾವ ಪಾರ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದು ಬಂದು ಪ್ರಿಯಾಂಬಲ್ ಅಲ್ಲಿ. ಅಂದ್ರೆ ಈ ಪ್ರಿಯಾಂಬಲ್ ಅನ್ನೋದು ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಒಂದು ಸಮ್ಮರಿ ಟೈಪ್ ಇದೆ. ಸೊ ಅದಕ್ಕೆ ಈ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಫಿಲಾಸಫಿ ಆಗಿರ್ಬೋದು, ಐಡಿಯಲ್ಸ್ ಆಗಿರ್ಬೋದು, ಇದು ನಮ್ಗೆ ಪ್ರಿಯಾಂಬಲ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಟರ್ಮ್ ಬಂದ್ರೆ ರಿಪಬ್ಲಿಕ್. ಈ ರಿಪಬ್ಲಿಕ್, ದಿ ಟರ್ಮ್ ರಿಪಬ್ಲಿಕ್ ಇನ್ ದಿ ಪ್ರಿಯಾಂಬಲ್ ಮೀನ್ಸ್. ಈ ರಿಪಬ್ಲಿಕ್ ಅನ್ನೋ ವರ್ಡ್ ಮೆನ್ಷನ್ ಮಾಡಿದ್ರೆ, ಸೊ ರಿಪಬ್ಲಿಕ್ ಅಂದ್ರೆ ಏನು ಅಂತ ಹೇಳಿ. ರಿಪಬ್ಲಿಕ್ ಅಂದ್ರೆ ಏನು, ಹೆಡ್ ಆಫ್ ದಿ ಸ್ಟೇಟ್ ಎಲೆಕ್ಟೆಡ್ ಆಗಿರ್ಬೇಕು. ಎಲೆಕ್ಟೆಡ್ ಇವನ್ ಡೈರೆಕ್ಟ್ ಆಗಾದ್ರೂ ಆಗಿರ್ಬೋದು, ಇಂಡೈರೆಕ್ಟ್ ಆಗಾದ್ರೂ ಆಗಿರ್ಬೇಕು. ಬಟ್ ಹೆಡ್ ಆಫ್ ದಿ ಸ್ಟೇಟ್ ಏನಾಗಿರ್ಬೇಕು, ಎಲೆಕ್ಟ್ ಆಗಿರ್ಬೇಕು. ಅದನ್ನ ನಾವು ರಿಪಬ್ಲಿಕ್ ಅಂತ ಹೇಳ್ತೀವಿ. ಬಟ್ ಬ್ರಿಟನ್ ಅಲ್ಲಿ ಏನಿದೆ, ಮೊನಾರ್ಕ್ ಅಂದ್ರೆ ಅವರು ವಂಶ ಪಾರಂಪರ್ಯವಾಗಿ ಅವರು ಅಂದ್ರೆ ರಾಜರುಗಳು ಏನಾಗ್ತಾರೆ, ಅವ್ರು ಹೆಡ್ ಆಫ್ ದಿ ಸ್ಟೇಟ್ ಆಗ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ. ಏನು ಹೆಡ್ ಆಫ್ ದಿ ಸ್ಟೇಟ್ ಆಗಿರುವಂತ ಪ್ರೆಸಿಡೆಂಟ್ ಏನಾಗ್ತಾರೆ, ಇಂಡೈರೆಕ್ಟ್ ಎಲೆಕ್ಷನ್ ಇಂದ ಎಲೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೆ ನಾವು ನಮ್ಮ ಇಂಡಿಯಾನ ರಿಪಬ್ಲಿಕ್ ಅಂತ ಹೇಳ್ತೀವಿ. ಸೊ ಏನು ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ದಿ ವರ್ಡ್ಸ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ ಆಡೆಡ್ ಟು ದಿ ಪ್ರಿಯಾಂಬಲ್ ಬೈ ವಿಚ್ ಅಮೆಂಡ್ಮೆಂಟ್? ಸೋಷಿಯಲಿಸ್ಟ್ ಮತ್ತೆ ಸೆಕ್ಯುಲರ್ ಅನ್ನೋ ಈ ಎರಡು ವರ್ಡ್ಸ್ ನ ಯಾವ ಒಂದು ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಿದ್ದಾರೆ ಪ್ರಿಯಾಂಬಲ್ ಗೆ ಅಂತ ಹೇಳಿ. ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 42nd ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಇವೆರಡು ವರ್ಡ್ಸ್ ನ ಆಡ್ ಮಾಡ್ತಾರೆ. ಇದ್ರ ಜೊತೆಗೆ ಇಂಟಿಗ್ರಿಟಿ ಅನ್ನೋ ವರ್ಡ್ ಕೂಡ ಆಡ್ ಮಾಡ್ತಾರೆ. ಸೊ ಬಿ ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದಿ ಪ್ರಿಯಾಂಬಲ್? ಪ್ರಿಯಾಂಬಲ್ ಅಲ್ಲಿ ಯಾವ ಒಂದು ಆಬ್ಜೆಕ್ಟಿವ್ಸ್ ಮೆನ್ಷನ್ ಆಗಿಲ್ಲ ಅಂತ ಹೇಳಿ. ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಇಂಡಿಪೆಂಡೆನ್ಸ್. ಈ ಎಲ್ಲಾ ಆಬ್ಜೆಕ್ಟಿವ್ಸ್ ಮೆನ್ಷನ್ ಆಗಿದೆ, ಬಟ್ ಇಂಡಿಪೆಂಡೆನ್ಸ್ ಅನ್ನೋದು ಮೆನ್ಷನ್ ಆಗಿಲ್ಲ. ಸೊ ಏನೋ ಡಿ ಏನಾಗುತ್ತೆ, ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಇಷ್ಟು ಅಂದ್ರೆ ಇದು ಆಲ್ರೆಡಿ ಕೇಳಿರೋ ಕ್ವಶನ್ಸ್ ಆಗಿರ್ಬೋದು ಅಥವಾ ಪಾಸಿಬಲ್ ಕ್ವಶನ್ಸ್ ಆಗಿರ್ಬೋದು. ಸೊ ಪ್ರಿಯಾಂಬಲ್ ರಿಲೇಟೆಡ್ ನಿಮ್ಗೆ ಇಷ್ಟು ಕ್ವಶನ್ಸ್ ಬರುತ್ತೆ. ಅವರು ನಿಮ್ಗೆ ಪರ್ಟಿಕ್ಯುಲರ್ ಇಲ್ಲಿ ಇರುವಂತಹ ವರ್ಡ್ಸ್ ಮೀನಿಂಗ್ ನ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಸಾವರಿನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸಾವರಿನ್ ಅಂದ್ರೆ ನಮ್ಮ ಇಂಡಿಯಾ ಇಂಟರ್ನಲ್ ಡಿಸಿಷನ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಡಿಸಿಷನ್ಸ್ ಆಗಿರ್ಬೋದು, ಅದನ್ನ ಕಂಪ್ಲೀಟ್ ಆಗಿ ಇಂಡಿಯಾನೇ ತಗೊಳುತ್ತೆ. ಇಲ್ಲಿ ಯಾವುದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅದನ್ನೇ ನಾವು ಸಾವರಿನ್ ಕಂಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೀ ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್ ಅಂದ್ರೆ ಕಂಪ್ಲೀಟ್ಲಿ ಎಲ್ಲಾನು ಏನೋ ಗವರ್ನಮೆಂಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂದ್ರೆ ಅವರು ಏನೋ ಸಮ್ ಮೆಷರ್ಸ್ ನ ತಗೊಂಬೋದು, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ವೆಲ್ಫೇರ್ ಸ್ಕೀಮ್ಸ್ ಆಗಿರ್ಬೋದು. ಸೊ ಅದೆಲ್ಲ ಕೂಡ ಏನು ಅಂದ್ರೆ ಎಕನಾಮಿಕ್ ಇನ್ಇಕ್ವಾಲಿಟಿನ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಇದೆಲ್ಲ ಏನು ಸ್ಟೇಟ್ ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬರುತ್ತೆ ಸೆಕ್ಯುಲರ್ ಅಂತ ಹೇಳಿ. ಸೆಕ್ಯುಲರ್ ಅಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಅಥವಾ ನಮ್ಮ ಕಂಟ್ರಿನಲ್ಲಿ ತಗೊಂಡ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ ನ ನಾವು ಸ್ಟೇಟ್ ರಿಲಿಜಿಯನ್ ಅಂತ ನಾವು ಡಿಕ್ಲೇರ್ ಮಾಡಿಲ್ಲ. ಸೊ ಎಲ್ಲಾ ರಿಲಿಜಿಯನ್ಸ್ಗೂ ಒಂದು ಈಕ್ವಲ್ ಅಪರ್ಚುನಿಟೀಸ್ ನ ಕೊಟ್ಟಿದ್ದಾರೆ. ಅದನ್ನೇ ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೆಮೋಕ್ರೆಟಿಕ್. ಡೆಮೋಕ್ರೆಟಿಕ್ ಅಂದ್ರೆ ಏನು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ. ನೆಕ್ಸ್ಟ್ ರಿಪಬ್ಲಿಕ್ ಅಂತ ಬರುತ್ತೆ. ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ ಅಂತ ಹೇಳಿ. ಅಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಏನಾಗಿರ್ಬೇಕು, ಎಲೆಕ್ಟ್ ಆಗಿರ್ಬೇಕು, ಐದರ್ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ. ನಮ್ಮ ಸ್ಟೇಟ್ ಅಲ್ಲಿ ಏನು ಪ್ರೆಸಿಡೆಂಟ್ ಹೆಡ್ ಆಫ್ ದಿ ಸ್ಟೇಟ್ ಆಗ್ತಾರೆ, ಅವರು ಇಂಡೈರೆಕ್ಟ್ ಎಲೆಕ್ಷನ್ ಇಂದ ಎಲೆಕ್ಟ್ ಆಗ್ತಾರೆ. ಸೊ ಈ 5 ವರ್ಡ್ಸ್ ನಮ್ ನೇಚರ್ ಆಫ್ ಸ್ಟೇಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನ ಪ್ರಿಯಾಂಬಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಅಂತ ನೋಡೋದಾದ್ರೆ
ಜಸ್ಟಿಸ್ ಆಗಿರ್ಬೋದು, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇದೆಲ್ಲ ಆಬ್ಜೆಕ್ಟಿವ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಮತ್ತೆ ಇಲ್ಲಿ ಸೋರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ಅದು ವಿ ದಿ ಪೀಪಲ್ ಆಫ್ ಇಂಡಿಯಾ, ಅದು ಸೋರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಸೊ ಇದನ್ನೆಲ್ಲ ಏನು ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಈ ಪ್ರಿಯಾಂಬಲ್ ನ ಅಡಾಪ್ಟ್ ಮಾಡ್ಕೊಂಡಿದ್ದ ಡೇಟು ಕೂಡ ಪ್ರಿಯಾಂಬಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಾರಿ, ಪ್ರಿಯಾಂಬಲ್ ಅಲ್ಲ, ಕಾನ್ಸ್ಟಿಟ್ಯೂಷನ್ ನ ಅಡಾಪ್ಟ್ ಮಾಡ್ಕೊಂಡಿದ್ ಬಂದು 26 ನವೆಂಬರ್ 1949 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ಇದನ್ನು ಕೂಡ ಪ್ರಿಯಾಂಬಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಯಾವಾಗ ಇದು ಕಂಪ್ಲೀಟ್ ಆಗಿ ಜಾರಿಗೆ ಬಂದಿದ್ದು ಅಂತಂದ್ರೆ 26 ಜನವರಿ 1915 ಅಲ್ಲಿ. ಈ ಒಂದು ಡೇಟ್ ನೇ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಇದು ಟು ಕಮಾಮರೇಟ್ ದಿ ಏನು ಪೂರ್ಣ ಸ್ವರಾಜ್ ಡೇ. 1913 ಅಲ್ಲಿ ಡಿಕ್ಲೇರ್ ಮಾಡಿರ್ತಾರೆ ಪೂರ್ಣ ಸ್ವರಾಜ್ ಅಂತ ಹೇಳಿ. ಸೊ ಆ ಒಂದು ದಿನಾನ ಕಮಾಮರೇಟ್ ಮಾಡೋದಕ್ಕೆ ಆ ಒಂದು ಜನವರಿ 26 1915 ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ ಬಂದ್ರೆ ಏನು ಪ್ರಿಯಾಂಬಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಇಟ್ಸ್ ನಾಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ನಮ್ಗೆ ಬೇರುಬಾರಿ ಯೂನಿಯನ್ ಕೇಸಲ್ಲಿ ಏನು ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಬಟ್ ಯಾವಾಗ ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಿಯಾಂಬಲ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇವನ್ ವಿ ಕ್ಯಾನ್ ಅಮೆಂಡ್ ದಿ ಪ್ರಿಯಾಂಬಲ್, ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನದು ವಯೋಲೇಟ್ ಆಗಬಾರ್ದು ಅನ್ನೋದನ್ನ ಏನು ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಕೇಶವಾನಂದ ಭಾರತಿ ಕೇಸಲ್ಲಿ. ಮತ್ತೆ ಇಲ್ಲಿವರೆಗೂ ಪ್ರಿಯಾಂಬಲ್ ಬಂದ್ರೆ ನಮ್ಗೆ ಒಂದೇ ಟೈಮ್ ಏನಾಗಿರೋದು ಅಮೆಂಡ್ಮೆಂಟ್ ಆಗಿರೋದು ಪ್ರಿಯಾಂಬಲ್. ಸೊ ಇಷ್ಟು ಏನು ಕಂಪ್ಲೀಟ್ ನಿಮ್ಗೆ ಪ್ರಿಯಾಂಬಲ್ ರಿಲೇಟೆಡ್ ಏನೇನೆಲ್ಲ ಕ್ವಶನ್ಸ್ ಬರ್ಬೋದು ಅಥವಾ ಏನೇನೆಲ್ಲ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ ಅದ್ರ ಬಗ್ಗೆ. ಸೊ ಕ್ಲಾಸಸ್ ನಿಮ್ಗೆ ರಿವಿಷನ್ ಕ್ಲಾಸಸ್ ಇದೇ ತರ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇರುತ್ತೆ, ಅದ್ರ ಮೇಲೆ MCQs ತಗೊಂತೀವಿ, ಆಲ್ರೆಡಿ ಕೇಳಿರೋದು ಅಥವಾ ಏನ್ ಪಾಸಿಬಲ್ ಕ್ವಶನ್ಸ್ ಬರ್ಬೋದು. ಸೊ MCQs ಜೊತೆನೆ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ SSC ಮತ್ತೆ ರೈಲ್ವೇಸ್ ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಈ ಕ್ಲಾಸ್ ನ ಶೇರ್ ಮಾಡಿ. ಸೊ ಮತ್ತೆ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ಡಿಸ್ಕಷನ್ ಮಾಡ್ಬೇಕು ಅಂದ್ರೆ ಅದನ್ನ ಕಮೆಂಟ್ ಮಾಡಿ. ಸೊ ಆ ಟಾಪಿಕ್ಸ್ ಕೂಡ ಪಿಕ್ ಮಾಡ್ಕೊಂಡು ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.